ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರವಿ ಇಲ್ಲಿ ಶ್ರುತಿನ ಹುಡ್ಕೊಂಡೋಗಿ ವಾಸುದೇವ್ ಅವ್ರ ಮನೆಗೆ ಶ್ರುತಿನ ಸಮಾಧಾನ ಮಾಡ್ತಾರೆ. ಆಗ ಶ್ರುತಿ ರಿಂಗ್ ಕೊಟ್ಟಿದ ತಕ್ಷಣ ವಾಪಸ್ ಬರ್ತೀನಿ ಅಂತ ಅನ್ಕೋಬೇಡ, ಏನೋ ಹೋಗ್ಲಿ ಅಂತ ಬರ್ತಾ ಇದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ಹಾಗೆ ಇಲ್ಲಿ ವಾಪಸ್ ಇಬ್ರು ಮನೆಗೆ ಹೋಗ್ತಿರ್ಬೇಕಾದ್ರೆ ಹೇಳಿರ್ಲಿಲ್ವಾ ಶ್ರುತಿ ಅವ್ರೇನಾದ್ರೂ ಬಂದು ನಯಸ್ಸಾಗಿ ಮಾತಾಡ್ಬಿಟ್ರೆ ಶ್ರುತಿ ಅವ್ರ ಜೊತೆಗೆ ವಾಪಸ್ ಹೋಗ್ತಾಳೆ ಅಂತ. ಹಾಗೇನೆ ನೋಡು, ಇಬ್ರು ಒಟ್ಟಿಗೆ ಖುಷಿಯಾಗಿ ಬರ್ತಾ ಇದ್ದಾರೆ. ಇವತ್ತರೆಗೂ ಈ ಶ್ರುತಿ ಕೋಪ ಮಾಡ್ಕೊಂಡಿದ್ದು ಬರೀ ಎಲ್ಲ ನಾಟಕ ಅನ್ಸುತ್ತೆ, ನಾವು ನಂಬಿ ಮೋಸ ಹೋದ್ವಿ ಅಂತ ವಾಸುದೇವ್ ಇಲ್ಲ ಹತ್ರ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಬಂದು, ಮಾಮ್, ಡ್ಯಾಡ್, ನಿಜವಾಗ್ಲೂ ನನಗೆ ರವಿ ಮೇಲೆ ತುಂಬಾ ಕೋಪ ಬಂದಿತ್ತು, ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದೆ. ಆದ್ರೆ ಈಗ ರವಿ ನನ್ನ ಕೋಪನೆಲ್ಲ ಕಡಿಮೆ ಮಾಡಿ ವಾಪಸ್ ಕರ್ಕೊಂಡು ಹೋಗಿ ಬಂದಿದ್ದಾನೆ, ನಾನು ಹಿಂಗೆ ಬರ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ನೀವು ನನ್ನ ಬಗ್ಗೆ ಏನೋ ಯೋಚನೆ ಮಾಡಬೇಡಿ, ನಾನಲ್ಲಿ ಖುಷಿಯಾಗೇ ಇರ್ತೀನಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಶೀಲಾ ಮತ್ತೆ ವಾಸುದೇವ್ ಇಬ್ರು ಬೇಜಾರು ಮಾಡ್ಕೊಂಡು ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಯ್ತು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆಗ ಪಾಪ ರವಿ ಇನ್ನೂ ಬಂದಿಲ್ಲ, ಅಲ್ಲಿ ಏನಾಯ್ತೋ ಏನೋ ಅಂತ ಮೀನಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಮನೆಗೆ ವಾಪಸ್ ಬರ್ತಾರೆ. ಅವ್ರು ನೋಡಿದ ತಕ್ಷಣನೇ ರವಿ ಮತ್ತೆ ಶ್ರುತಿ ಮನೆಗೆ ವಾಪಸ್ ಬಂದ್ರು ಅಂತ ಖುಷಿಯಿಂದ ಮೀನಾ ಹೇಳ್ತಾಳೆ. ರವಿ ಎಲ್ಲಿಗೋಗಿದ್ದೆ ಅಂತ ಸೂರ್ಯ ಕೇಳ್ತಾನೆ. ಅದು ಶ್ರುತಿನ ಕರ್ಕೊಂಬರಕ್ ಹೋಗಿದ್ದೆ ಕಣೋ ಸೂರ್ಯ, ಏನೇನೋ ಮಾತಾಯ್ತು, ಹೇಗೋ ಮಾಡಿ ವಾಪಸ್ ಕರ್ಕೊಂಬಂದೆ ಅಂತ ರವಿ ಹೇಳಿದ ತಕ್ಷಣ, ಏನೋ ಆಗಿರೋದು ನಿನಗೆ, ಏನ್ ಬಂದಿರೋದು ನಿನಗೆ, ತಪ್ಪು ಮಾಡಿರೋದು ಅವಳು, ಬೇಡ ಬೇಡ ಅಂದ್ರು ಮನೆ ಬಿಟ್ಟು ಹೋಗಿರೋದು ಅವಳು, ಬೇಡ ಅಂತ ಹೇಳಿದ್ರು ಕೂಡ ಮನೆ ಬಿಟ್ಟು ಹೋದ್ಲು. ಈಗ ನೋಡಿದ್ರೆ ವಾಪಸ್ ಬಂದಿದ್ದಾಳೆ. ಅಲ್ಲ, ಇವಳು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅಲ್ಲ, ನಿಮ್ಮಿಬ್ರಿಗೂ ಹೇಳೋರು ಕೇಳೋರು ಯಾರು ಇಲ್ವಾ? ಶಾಂತಿ ಬೈತಾ ಇರ್ತಾರೆ. ಏನಾಯ್ತು ಅಂತ ಈ ತರ ಬೈತಾ ಇದ್ದೀರಾ? ವಾಪಸ್ ಬಂದಿದ್ದಾರಲ್ಲ ಅತ್ತೆ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀರಾ, ಆರಾಮಾಗಿರಿ ಅಂತ ಮೀನಾ ಹೇಳ್ದಾಗ, ಆರಾಮಾಗೂ ಇಲ್ಲ ಏನೂ ಇಲ್ಲ, ಏನಮ್ಮ ಅನ್ಕೊಂಡಿದ್ಯಾ ನೀನು, ನಾನು ಅಷ್ಟೊಂದು ಹೇಳ್ದೆ ಮನೆ ಬಿಟ್ಟು ಹೋಗ್ಬೇಡ ಅಂತ, ನೋಡಿದ್ರೆ ಹೋಗ್ ಸ್ವಲ್ಪ ಹೊತ್ತಲ್ಲೇ ರವಿ ಆಗ ಹೇಳ್ದ ಈಗ ಹೇಳ್ದ ಅಂತ ವಾಪಸ್ ಬಂದಿದ್ಯಾ ಅನ್ಕೊಂಡಿದ್ಯಾ ನೀನು ಅಂತ ಶಾಂತಿ ಬೈತಾ ಇರ್ತಾರೆ. ಯಾಕೆಮ್ಮ ಇಷ್ಟೊಂದು ಕೋಪ ಮಾಡ್ಕೊಂತಿದ್ಯಾ, ಹೋಗ್ಲಿ ಬಿಡಮ್ಮ, ನಾವೀಗ ವಾಪಸ್ ಬಂದಿದೀವಿ ತಾನೆ ಅಂತ ರವಿ ಹೇಳಿದ ತಕ್ಷಣನೇ, ಹೌದು ಕಣಪ್ಪ ವಾಪಸ್ ಬಂದಿದೀಯಾ, ಹಾಗಂತ ಈಗ ಹೋಗಿರೋ ಮರ್ಯಾದೆ ಎಲ್ಲ ಬಂದ್ಬಿಡುತ್ತಾ? ಅಲ್ಲ, ನಾನು ಅಷ್ಟೆಲ್ಲ ಹೇಳ್ದೆ ಅತ್ತೆ ಅಂತ ಗೌರವ ಕೊಡದೆ ಹೋದ್ಲು, ಈಗ ವಾಪಸ್ ಬಂದ್ಬಿಟ್ಟು ಮರ್ಯಾದೆ ಕೊಡೋ ತರ ನಾಟಕ ಆಡಿದ್ರೆ ಒಪ್ಕೋಬೇಕಾ ಅಂತ ಶ್ರುತಿ ಬಗ್ಗೆ ಶಾಂತಿ ಬೈತಾ ಇರ್ತಾರೆ. ಅಯ್ಯೋ ಅತ್ತೆ, ನಾನು ಈಗಲೂ ಕೂಡ ಬರ್ತಾ ಇರ್ಲಿಲ್ಲ, ಕೋಪ ಮಾಡ್ಕೊಂಡೇ ಇದ್ದೆ, ಫೋನ್ ಕೂಡ ರಿಸೀವ್ ಮಾಡಿರ್ಲಿಲ್ಲ. ಆದ್ರೆ ರವಿ ನಮ್ಮ ಮನೆಗೆ ಬಂದು ನನ್ನ ಹತ್ರ ಮಾತಾಡಿ ಕಣ್ಣೀರೆಲ್ಲ ಹಾಕಿ ನನ್ನನ್ನು ಒಪ್ಸಿದ್ರು, ವಾಪಸ್ ಬಂದೆ ಅತ್ತೆ ಅಂತ ಶ್ರುತಿ ಹೇಳ್ಬಿಡ್ತಾಳೆ. ಕಣ್ಣೀರ್ ಹಾಕಿದ್ನಾ ಇವನು, ಅತ್ತು ನೀನನ್ನು ಕರ್ಕೊಂಬಂದ್ನ ಅಂತ ಶಾಂತಿ ಕೇಳ್ತಾರೆ. ಹೌದು ಅತ್ತೆ, ರವಿ ನೋಡಿದ್ರೆ ಪಾಪ ಅನಿಸ್ತು, ಅದಕ್ಕೆ ನಾನು ವಾಪಸ್ ಬರೋದಕ್ಕೆ ಒಪ್ಕೊಂಡೆ. ಹಾಗೇನೆ ನಿಮ್ಮ ಮಗ ನನ್ಗೋಸ್ಕರ ಅಂತ ಡೈಮಂಡ್ ರಿಂಗ್ ತಗೊಂಡ್ಬಂದಿದ್ದಾರೆ ನೋಡಿ, ನನ್ ಸಮಾಧಾನ ಮಾಡೋಕ್ಕೋಸ್ಕರ ಇದನ್ನೆಲ್ಲ ತಗೊಂಡ್ಬಂದಿದ್ದಾರೆ, ಇಂಥ ಒಳ್ಳೆ ಗಂಡ ಯಾರಿಗ್ ಸಿಗ್ತಾರೆ, ಅದಕ್ಕೆ ನಾನು ಕರ್ಗೋಗಿ ವಾಪಸ್ ಬಂದೆ ಅಂತ ಶ್ರುತಿ ಹೇಳಿದ ತಕ್ಷಣನೇ, ಏನೋ ಮಾಡಕ್ ಹೊರಟಿದ್ಯಾ ನೀನು, ಇದೆಲ್ಲ ನ್ಯಾಯನಾ ನಿನಗೆ ಅಂತ ಸೂರ್ಯ ಕೇಳ್ತಾನೆ. ಯಾಕ ಸೂರ್ಯ ಏನಾಯ್ತು ಅಂತ ರವಿ ಕೇಳ್ತಾನೆ. ಇನ್ನೇನು, ನಾನ್ ನೋಡಿದ್ರೆ ಒಂದ್ ಬಾಕ್ಸ್ ಅಲ್ವಾ ಜೊತೆಗೆ ಮೈಸೂರು ಪಾಕು, ಒಂದು ಮೊಳ ಮಲ್ಲಿಗೆ ಹೂವು, ಸಮಾಧಾನ ಮಾಡಿ ಎಲ್ಲಾನು ಮುಗಿಸ್ತೀನಿ, ನೀನು ನೋಡಿದ್ರೆ ಡೈಮಂಡ್ ರಿಂಗ್ ತಂದ್ಕೊಟ್ಟಿದ್ಯಲ್ಲೋ, ಇದನ್ನೆಲ್ಲ ನೋಡಿ ಮೀನಮ್ಮ ನನಗೂ ರಿಂಗ್ ಬೇಕು ಅಂದ್ರೆ ನಾನು ಎಲ್ಲಿಂದನೂ ತಂದ್ಕೊಡ್ಲಿ ರವಿ, ಮೊದಲೇ ಈ ಮೀನಮ್ಮ ಮಾಡಿರೋ ಶಪಥನೆಲ್ಲ ತೀರ್ಸಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಇದೆಲ್ಲ ಬೇಕಾ ಅಂತ ಸೂರ್ಯ ಹೇಳ್ತಾನೆ. ಆಗ ಕಣೋ ಸಮಾಧಾನ ಮಾಡೋಕ್ಕೆ ತರಬೇಕು ಅನ್ನಿಸ್ತು ತಂದೆ, ಏನು ಯೋಚನೆ ಮಾಡ್ಬೇಡ ಕಣೋ ಸೂರ್ಯ, ಆರಾಮಾಗಿರೋ ಅಂತ ರವಿ ಹೇಳ್ತಾನೆ. ಅಪ್ಪ, ಒಟ್ನಲ್ಲಿ ಮನೆಗೆ ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು, ಯಾರೋ ಕರ್ಕೊಂಬಂದ್ರು ಅನ್ನೋದು ಮುಖ್ಯ ಅಲ್ಲ, ಒಟ್ಟಿಗೆ ಮನೆಗೆ ಬಂದಿದ್ದೀರಲ್ಲ ಅಷ್ಟೇ ಸಾಕು ಅಂತ ರಂಗನಾಥ್ ಹೇಳ್ತಾ ಇರ್ತಾರೆ. ಎಲ್ಲ ನೋಡಿ ಶಾಂತಿ ಇನ್ನೂ ಕೋಪ ಮಾಡ್ಕೊಂಡು, ಡೈಮಂಡ್ ರಿಂಗ್ ಕೊಡ್ಸಿದ ನನ್ನ ಮಗ, ಅದು ಜಗಳ ಮಾಡ್ಕೊಂಡು ಹೋದವಳಿಗೆ ನನಗೆ ಅಷ್ಟೆಲ್ಲ ಮಾತಾಡಿದಾಳೆ, ಅಷ್ಟೆಲ್ಲ ಬೈದಿದ್ದಾಳೆ, ಆದ್ರೂ ಕೂಡ ನೀಗೆ ಬಿಟ್ರೆ ಇದು ಸರಿ ಇರಲ್ಲ, ಏನಾದ್ರೂ ಮಾಡಿ ರವಿ ಹತ್ರ ಮಾತಾಡ್ಲೇಬೇಕು ಅಂತ ಅನ್ಕೊಂಡು, ರವಿ ಬಾಯಿಲಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಶಾಂತಿ ರವಿನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮನೆಯವರೆಲ್ಲ ರಿಂಗ್ ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ, ಹಿಂಗು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಶ್ರುತಿ ಮತ್ತೆ ರವಿ ಇಬ್ರು ಖುಷಿ ಪಡ್ತಾರೆ. ಈ ಕಡೆ ಶಾಂತಿ ರವಿ ಕರ್ಕೊಂಡೋಗಿ, ಏನೋ ಮಾಡಕ್ ಹೊರಟಿದ್ಯಾ ನೀನು, ಈ ತಾಯಿಗೆ ಸ್ವಲ್ಪನಾದ್ರೂ ಬೆಲೆ ಇದೆಯೋ ಇಲ್ವೋ, ಹೀಗೆ ಹೆಂಡ್ತಿನೇ ಮುಖ್ಯ ಆದ್ಲೇನೋ ಅಂತ ಶಾಂತಿ ಕೇಳ್ತಾರೆ. ಏನಾಯ್ತಮ್ಮ, ಯಾಕೆ ಈ ತರ ಮಾತಾಡ್ತಿದ್ಯಮ್ಮ ಅಂತ ರವಿ ಹೇಳ್ದಾಗ, ತಿನ್ನೇನೋ ಅಷ್ಟೆಲ್ಲ ಮಾತಾಡಿ ಅಷ್ಟೆಲ್ಲ ಬೈದೋದ್ಲು, ಒಂದು ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಅಷ್ಟೆಲ್ಲ ಮಾತಾಡಿದ್ಲು, ಆದ್ರೂ ನಾನು ಸುಮ್ನಾದೆ, ಆದ್ರೆ ನೀನು ನನ್ನ ಪರವಾಗಿ ಒಂದೇ ಒಂದ್ ಮಾತು ಕೂಡ ಆಡ್ಲಿಲ್ಲ, ಸರಿ ಈ ತರ ಆಗೋದಿಲ್ಲ ಬಿಡು ಶ್ರುತಿ ಅಂತಾನು ಹೇಳಿಲ್ಲ ನೀನು, ಅವಳು ಯಾಕೋ ಬರ್ತಾ ಬರ್ತಾ ಜಾಸ್ತಿ ಮಾಡ್ತಾ ಇದ್ದಾಳೆ, ನೋಡಿದ್ರೆ ಅವಳು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿದೀಯಾ, ಆಗಿದೆ ನಿನಗೆ, ಹೋಗಿ ರಿಂಗ್ ತಗೊಂಬಂದು ಅವಳಿಗೆ ಯಾಕೆ ಕೊಟ್ಟೆ, ಅದಕ್ಕೆ ಎಷ್ಟೆಲ್ಲ ಖರ್ಚು ಬರುತ್ತೆ, ಇನ್ ಮುಂದೆ ಇದೇ ತರನೇ ಕೋಪ ಮಾಡ್ಕೊಂಡು ರಿಂಗ್ ಸಿಕ್ಲಿಲ್ಲ ಅಂತ ಅವಾಗ ವಾಪಸ್ ಬರ್ದೇ ಇದ್ರೆ ಏನೋ ಮಾಡ್ತೀಯಾ, ಪ್ರತಿ ಸರಿನೂ ಜಗಳ ಮಾಡ್ಕೊಂಡು ಹೋದಾಗೆಲ್ಲ ಪ್ರತಿ ಸರಿನೂ ರಿಂಗ್ ತಗೊಂಡೋಗಿ ಸಮಾಧಾನ ಮಾಡ್ತೀಯಾ, ಕರ್ಕೊಂಬರ್ತೀಯ ಸಮಾಧಾನ ಮಾಡಿ ಅಂತ ಶಾಂತಿ ಕೇಳ್ತಾರೆ. ಇಲ್ಲ ಅಮ್ಮ, ದುಡ್ಡಿತ್ತು, ಅದು ಅಲ್ದಲೆ ಹೋಟೆಲ್ಗೆ ದೊಡ್ಡ ಆರ್ಡರ್ ಬಂದಿತ್ತು,
ಏನಾದರೂ ಕೊಡ್ಸೋಣ ಅಂತ ಅನಿಸ್ತು, ಅದಕ್ಕೆ ಕೊಡಿಸ್ದೆ. ಬಿಡಮ್ಮ ಇದೊಂದ್ಸರಿ, ಇನ್ನೊಂದ್ಸರಿ ಈ ಥರ ಆಗದೆ ಇರೋ ಥರ ನಾನು ಮಾತಾಡ್ತೀನಿ ಅಂತ ರವಿ ಹೇಳಿದ ತಕ್ಷಣನೇ, ನಿಜ ರವಿ ಹೇಳ್ತಾ ಇದ್ದೀನಿ ಕೇಳು, ಅವಳ ಹತ್ರ ನೀನು ಈಗಲೇ ಮಾತಾಡಿ ಸಮಾಧಾನ ಮಾಡಿದ್ರೆ ಸರಿ. ಅಂದರೆ ಅವಳು ಇದನ್ನೇ ಜಾಸ್ತಿ ಮಾಡ್ಕೊತಾಳೆ, ಅವಾಗ ಏನೋ ಮಾಡ್ತೀಯ ನೀನು, ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಗುತ್ತೆ. ಯೋಚನೆ ಮಾಡು ರವಿ ಅಂತ ಶಾಂತಿ ಹೇಳ್ತಾರೆ. ರವಿ ತುಂಬ ಬೇಜಾರು ಮಾಡ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಶ್ರುತಿ, ಅತ್ತೆದು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇಲ್ವಾ ಮೀನಾ ಅವರೇ ನಿಮಗೆ? ತುಂಬಾನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ, ಅದರಲ್ಲೂ ನನ್ನ ಮೇಲೆ ತುಂಬಾನೇ ಕೋಪ ಬಂದಿದೆ. ಎಷ್ಟೇ ಆಗಲಿ ಏನೇ ಆಗಲಿ ಅವ್ರ ಮುದ್ದಿನ ಸೊಸೆ ರೋಹಿಣಿ ಅಲ್ವಾ, ನನ್ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಮೀನಾ ಹತ್ರ ಹೇಳ್ತಾ ಇರ್ತಾಳೆ ಶ್ರುತಿ. ಎಲ್ಲ ಏನಿಲ್ಲ ಶ್ರುತಿ ಅವರೇ, ನೀವಂದ್ರೆ ಕೂಡ ಅತ್ತೆಗೆ ತುಂಬಾ ಇಷ್ಟ, ಆದ್ರೆ ನೀವ್ ಈ ತರ ಮಾಡಿದ್ರಲ್ಲ ಅದಕ್ಕೆ ಸ್ವಲ್ಪ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಮೀನಾ ಹೇಳ್ತಾ ಇರ್ತಾಳೆ. ಶ್ರುತಿ, ನೀವ್ ಯಾಕೆ ಕೋಪ ಮಾಡ್ಕೊಂತ ಅವ್ರ ಮನೆಗೆ ಹೋದ್ರಿ? ಪಾಪ ರವಿ ಅತ್ತೇನು ಕೂಡ ಎಷ್ಟೊಂದು ಬೇಜಾರು ಮಾಡ್ಕೊಂಡ್ರು, ನೀವ್ ಅತ್ತೆ ಮಾತಿಗೆ ಗೌರವ ಕೊಡ್ಬೇಕಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಗೌರವ ಕೊಡೋದು ನನಗೂ ಗೊತ್ತಿದೆ ರೋಹಿಣಿ, ಹಾಗಂತ ನನಗೂ ಸ್ವಲ್ಪ ಗೌರವ ಅನ್ನೋದಿದೆ. ನನ್ನ ಬಿಟ್ಟು ನಾನು ಇಲ್ಲಿರೋದಕ್ಕಾಗೋದಿಲ್ಲ, ನನಗೆ ಅವಮಾನ ಆಯ್ತು, ಅದಕ್ಕೆ ಈ ಮನೆ ಬಿಟ್ಟು ಹೋದೆ ಅಷ್ಟೇ. ಅತ್ತೆ ಹೇಳ್ದಾಗೆ ಕೇಳ್ಕೊಂಡು ಎಲ್ಲದಕ್ಕೂ ಬೈಸ್ಕೊಂಡು ಅನಿಸ್ಕೊಂಡು ಮೀನಾ ಅವ್ರ ಥರ ನನಗೆ ಇಲ್ಲಿರೋದಕ್ಕಾಗೋದಿಲ್ಲ. ಕೂಡ ಅತ್ತೆ ಹತ್ರ ಬೈಸ್ಕೊಂಡು ಇದೇ ಮನೆಯಲ್ಲಿ ಮೀನಾ ಥರ ಇರ್ತೀರಾ? ಇದಾಗುತ್ತಾ ನಿಮ್ಮ ಕೈಲಿ ಅಂತ ಶ್ರುತಿ ರೋಹಿಣಿ ಕೇಳ್ತಾರೆ. ಶ್ರುತಿ ಹೇಳೋದು ನಿಜ ಅಲ್ವಾ, ನನಗೆ ಈ ಥರ ಪರಿಸ್ಥಿತಿ ಬಂದರೆ ಮುಂದೆ ಏನು ಮಾಡೋದು ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ಬೆಲ್ಟ್ ತಗೊಂಡು ಶಾಂತಿ ಮತ್ತು ಮನೋಜ್ಗೆ ಮೀನಾ ಹೊಡೆದಿರೋದು ಕನಸಲ್ಲಿ ಬಂದಿತ್ತು ಅಂತ ಸೂರ್ಯಂಗೆ ಹೇಳಿ ಸೂರ್ಯ ಮತ್ತು ಮೀನಾ ಇಬ್ಬರು ನಗ್ತಾ ಇರ್ತಾರೆ. ಮನೋಜ್ ಮತ್ತು ಶಾಂತಿಗೆ ಹೊಡೆದಿರೋದನ್ನ ಬೆಲ್ಟಲ್ಲಿ ನೆನೆಸ್ಕೊಂಡು ಸೂರ್ಯ ಮತ್ತು ಮೀನಾ ಇಬ್ಬರು ತುಂಬ ನಗ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.